ಈ ತಾಯ್ತನ ಅನ್ನೋದು ಎಷ್ಟು ಅದ್ಭುತನೋ ಅಷ್ಟೇ ವಿಚಿತ್ರ ಅನಿಸುತ್ತೆ ನನಗೆ. ಯಾಕೆಂದರೆ ಒಂದು ಹೊಸ ಜೀವನ ಈ ಭೂಮಿಗೆ ಕರ್ಕೊಂಡು ಬಂದಮೇಲೆ ನಮಗೆ ನಾವು ಯಾರು ಅನ್ನೋದೇ ಮರ್ತೋಗುತ್ತೆ. ಆ ಪುಟ್ಟ ಜೀವನ ನೋಡ್ಕೊಳ್ಳೋಕ್ಕೆ ಅಂತಲೇ ಇಡೀ ಸಮಯನ ಮುಟ್ಬಿಡ್ತೀವಿ. ಆ ಪ್ರತಿ ಕ್ಷಣನೂ ಖುಷಿಯಿಂದನೇ ಅನುಭವಿಸ್ತೀವಿ. ಆದರೂ ಇದ್ರ ಮಧ್ಯದಲ್ಲೆಲ್ಲ ಕನ್ನಡಿ ಮುಂದೆ ಹೋಗಿ ನಿಂತಾಗ ಎದುರುಗಡೆ ಇರೋ ವ್ಯಕ್ತಿನ ನೋಡಿ ಮನಸ್ಸಲ್ಲಿ ತುಂಬ ಪ್ರಶ್ನೆಗಳು ಶುರುವಾಗುತ್ತೆ. ಯಾರಿದು? ನಾನೇನಾ? ಇಷ್ಟೊಂದು ದಿನದಿಂದ ಬಾರಿಸ್ತಾ ಇರೋ ತಲೆ, ನಿದ್ದೆಗೆ ಆತುರಿತಿರೋ ಕಣ್ಗಳು, ಗುರ್ತೇ ಸಿಗದೇ ಇರೋಷ್ಟು ಬದಲಾಗಿರೋ ಈ ದೇಹ, ನನಗೆ ಅಂತ ಕೊಡ್ತಿದ್ದ ಟೈಮ್ ಎಲ್ಲೋಯ್ತು ಇವಾಗ? ಒಬ್ಬಳೇ ಕಳೀತಿದ್ದಂಥ ಕ್ಷಣಗಳಲ್ಲಿ ನನ್ನ ಪೂರ್ತಿ ಸಮಯ ಇವಾಗ ಮಗುಗೆ ಎಷ್ಟು ಸರಿ ಹಾಲು ಕೊಡಿಸ್ದೆ, ಎಷ್ಟು ಸರಿ ಡೈಪರ್ಸ್ ಚೇಂಜ್ ಮಾಡಿದೆ ಅನ್ನೋದರಲ್ಲೇ ಕಳೆದೋಗ್ತದೆ. ಎಲ್ಲೋ ನನ್ನನ್ನು ನಾನು ಕಳ್ಕೊತಿದ್ದೀನಿ ಅನ್ನೋ ಭಯ. ಆದರೂ ಇದ್ರ ಮಧ್ಯದಲ್ಲಿ ಈ ಹೊಸ ನಾನು ಇನ್ನೂ ಸ್ಟ್ರಾಂಗ್ ಆಗ್ತಿದ್ದೀನಿ ಅನ್ನೋ ಧೈರ್ಯ. ಖುಷಿ, ದುಃಖ, ಒಂಟಿತನ, ಆಯಾಸ, ಪ್ರೀತಿ, ಕೋಪ, ಬೇಜಾರು, ಹೀಗೆ ಎಲ್ಲ ಎಮೋಷನ್ಸ್ನು ಒಂದೇ ಸಾರಿ ಕೊಡುತ್ತೆ ಈ ತಾಯ್ತನ. ಹಾಗಿದ್ರೆ ಈ ತಾಯ್ತನ ಅದ್ಭುತನೂ ಹೌದು, ವಿಚಿತ್ರನೂ ಹೌದು ಅಲ್ವಾ?